ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಲಲಿತಾ. ನನಗೆ ಈಗ 28 ವರ್ಷ. ನನ್ನ ಗಂಡ ರಮೇಶ್ಗೆ 32 ವರ್ಷ. ನಮ್ಮ ಮದುವೆಯಾಗಿ 6 ವರ್ಷಗಳಾಗಿವೆ. ನಮ್ಮ ಮನೆ ಮೈಸೂರಿನ ವಿಜಯನಗರದಲ್ಲಿದೆ. ರಮೇಶ್ಗೆ ದೇವರಾಜ ಅರಸು ರಸ್ತೆಯಲ್ಲಿ ಒಂದು ದೊಡ್ಡ ಎಲೆಕ್ಟ್ರಾನಿಕ್ಸ್ ಅಂಗಡಿ ಇದೆ. ಮೊದಮೊದಲು ನಾನು ಮನೆಯಲ್ಲೇ ಇರುತ್ತಿದ್ದೆ. ಅಂಗಡಿಯನ್ನು ಅವನೇ ನೋಡಿಕೊಳ್ಳುತ್ತಿದ್ದ. ಆದರೆ ನಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ತೊಂದರೆಯಲ್ಲಿತ್ತು. ಹೀಗಾಗಿ ನಾನು ಅಂಗಡಿಗೆ ಹೋಗಿ ನೋಡಿಕೊಳ್ಳೋಣ ಅಂತ ಒತ್ತಾಯ ಮಾಡಿದೆ. ಮೊದಲೇ ದಿನದಿಂದ ರಮೇಶನ ಸ್ನೇಹಿತರು ಅಂಗಡಿಯಲ್ಲೇ ದಿನವಿಡೀ ಟೀ ಕುಡಿಯುತ್ತಾ ಜೋರಾಗಿ ಮಾತನಾಡುತ್ತಾ ಕುಳಿತಿರುತ್ತಿದ್ದರು. ಗ್ರಾಹಕರು ಬಂದರೆ ಮುಖ ತೋರಿಸದೆ ಹಿಂದೆ ಸರಿದು ಹೋಗುತ್ತಿದ್ದರು. ಒಂದು ದಿನ ನಾನು ರಮೇಶ್ಗೆ, ನೀನು ನಿನ್ನ ಗೆಳೆಯರನ್ನು ಇಲ್ಲಿ ಕರೆದುಕೊಂಡು ಬಂದು ಕುಳಿತರೆ ಯಾರು ಬರುತ್ತಾರೆ ಅಂಗಡಿಗೆ? ಸ್ವಚ್ಛತೆ, ಶಾಂತಿ, ಸೌಮ್ಯ ವಾತಾವರಣ ಬೇಕು. ಇಲ್ಲ ಅಂದ್ರೆ ನಮ್ಮ ಮನೆ ಹೇಗೆ ನಡೆಯುತ್ತದೆ ಅಂದೆ. ಅವನು ನಕ್ಕು, ಲಲಿತಾ, ನೀನು 2 ದಿನ ಬಂದು ಕುಳಿಯೋ, ನಿನಗೆ ಗೊತ್ತಾಗುತ್ತೆ, ಇದೆಲ್ಲ ಸಾಮಾನ್ಯ ಅಂದ. ನಾನು ಮಾತ್ರ ದೃಢವಾಗಿ, ಇಲ್ಲ, ನಾನು ಪ್ರತಿನಿತ್ಯ ಬರುತ್ತೇನೆ. ನಿನ್ನ ಗೆಳೆಯರಿಗೆ ಬೇರೆ ಕಡೆ ಕುಳಿತುಕೊಳ್ಳಲು ಜಾಗ ಬೇಕಾದರೆ ಹೋಗಲಿ, ಆದರೆ ಇಲ್ಲಿ ನಾನು ಬಿಡುವುದಿಲ್ಲ ಎಂದೆ. 2 ದಿನದಲ್ಲಿ ರಮೇಶನ ಗೆಳೆಯರಲ್ಲಿ ಒಬ್ಬನಾದ ಪ್ರಕಾಶ್ ಮಾತ್ರ ಬರುತ್ತಲೇ ಇದ್ದ. ಅವನಿಗೆ ಬೇರೆ ಕೆಲಸವೇ ಇರಲಿಲ್ಲ. ಒಂದು ದಿನ ನಾನು ಸ್ವಲ್ಪ ತಾಳ್ಮೆ ಕಳೆಕೊಂಡು, ಪ್ರಕಾಶ್ ಬಾಯ್, ನೀವು ಏನಾದರೂ ಕೆಲಸ ಮಾಡಬಾರದಾ ಅಂದೆ. ಅವನು ನಗುತ್ತಾ, ಅಕ್ಕ, ನನ್ನ ತಂದೆ ತಾಯಿ ಚೆನ್ನಾಗಿ ಸಂಪಾದಿಸಿ ಇಟ್ಟಿದ್ದಾರೆ, ನನಗೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂದ. ನಾನು ಸ್ವಲ್ಪ ತಡವರಿಕೆಯಿಂದ, ಅಯ್ಯೋ ಹಾಗಲ್ಲ, ಆದರೆ ಇಲ್ಲಿ ಹೆಂಗಸು ಗ್ರಾಹಕರು ಬರುತ್ತಾರಲ್ಲ, ಅವರ ತೈಸಿಗೆ ಅಂದೆ. ಅವನಿಗೆ ಸಿಟ್ಟು ಬಂದು, ಸರಿ ಅಕ್ಕ, ನಿಮಗೆ ನನ್ನ ಜೊತೆ ಇರೋದು ಇಷ್ಟ ಇಲ್ಲ ಅಂದಮೇಲೆ ನಾಳೆಯಿಂದ ಬರುವುದಿಲ್ಲ ಅಂತ ಕೋಪದಿಂದ ಹೊರಟು ಹೋದ. ಅವನು ಹೋದ ಮೇಲೆ ನನಗೆ ಸ್ವಲ್ಪ ಕೊರಗು, ಆದರೂ ಮನಸ್ಸು ಶಾಂತವಾಯಿತು, ಏಕೆಂದರೆ ನನ್ನ ಗಂಡ ಮತ್ತು ನನ್ನ ಅಂಗಡಿಯೇ ಮುಖ್ಯ. 3 ದಿನದೊಳಗೆ ಅಂಗಡಿಯಲ್ಲಿ ಬದಲಾವಣೆ ಕಂಡುಬಂತು. ಹೆಂಗಸರು, ಕಾಲೇಜು ಹುಡುಗಿಯರು, ಫ್ಯಾಮಿಲಿಗಳು ಜಾಸ್ತಿ ಬರಲಾರಂಭಿಸಿದರು. ಒಂದೇ ವಾರದಲ್ಲಿ ನಾನು 18,000 ಲಾಭ ಮಾಡಿದೆ. ಆ ಹಣವನ್ನು ಮನೆಗೆ ತಂದು ರಮೇಶ್ಗೆ ತೋರಿಸಿದೆ. ಅವನ ಕಣ್ಣು ದೊಡ್ಡದಾಯಿತು. ಲಲಿತಾ, ನೀನು ಹೇಳಿದ್ದು ಸರಿ ಆಗುತ್ತೆ ಅಂತ ಅಂದಿದ್ದೆ, ಆದರೆ ಇಷ್ಟೊಂದು ಬೇಗ ಆಗುತ್ತೆ ಅಂತ ಊಹಿಸಲಿಲ್ಲ. ಕ್ಷಮಿಸು ಲಲಿತಾ, ಇನ್ನು ಮುಂದೆ ನಾನು ಯಾವ ಸ್ನೇಹಿತನನ್ನೂ ಇಲ್ಲಿ ಕರೆಯುವುದಿಲ್ಲ ಎಂದ. ಅಂದಿನಿಂದ ರಮೇಶ್ ನನ್ನ ಜೊತೆಯಲ್ಲೇ ಕುಳಿತು ಅಂಗಡಿ ನೋಡಿಕೊಳ್ಳಲು ಶುರು ಮಾಡಿದ. 2 ತಿಂಗಳಲ್ಲಿ ನಾವು ಹೊಸ ಫ್ರಿಡ್ಜ್ ತಗೊಂಡೆವು. ಆಮೇಲೆ 6 ತಿಂಗಳಲ್ಲಿ ಒಂದು ಸಣ್ಣ ಟಿವಿ ಕೂಡ ಖರೀದಿಸಿದೆವು. ಇದನ್ನೆಲ್ಲ ನೋಡಿ ರಮೇಶನ ಹಳೆಯ ಸ್ನೇಹಿತರು ಒಳಗೊಳಗೆ ಸುಡುತ್ತಿದ್ದರು. ಅರೆ, ಇವನು ನಮ್ಮ ಜೊತೆಯಲ್ಲೇ ಇದ್ದ, ಈಗ ನಮ್ಮಿಂದ ದೂರ ಆದಮೇಲೆ ಟಿವಿ ತಗೊಂಡ ಅಂತ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿದ್ದರು. ಕೆಲವರು ರಮೇಶ್ಗೆ ಕಾಲ್ ಮಾಡದಂತಾಗಿ, ಮಾತಾಡದಂತಾಗಿ ಬಿಟ್ಟರು. ನಾನು ರಮೇಶ್ಗೆ, ನೋಡು, ನಿಜವಾದ ಸ್ನೇಹಿತರು ನಮ್ಮ ಒಳಿತಿಗೆ ಸಂತೋಷಪಡುತ್ತಾರೆ, ಅಸೂಯೆ ಪಡುವುದಿಲ್ಲ. ನಾವು ನಮ್ಮ ಕೆಲಸವನ್ನು ನಾವೇ ನೋಡಿಕೊಳ್ಳೋಣ ಅಂದೆ. ಒಂದು ದಿನ ನಾನು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ದೆ. ಮಧ್ಯಾಹ್ನ ರಮೇಶ್ಗೆ ಫೋನ್ ಮಾಡಿದೆ, ಆದರೆ ಫೋನ್ ಎತ್ತಲಿಲ್ಲ. 10 ಬಾರಿ ಟ್ರೈ ಮಾಡಿದ ಮೇಲೂ ಸಿಗದೇ ಇದ್ದಾಗ ನನಗೆ ಒಳಗೊಳಗೆ ಭಯವಾಯಿತು. ಅಂಗಡಿ ಮುಚ್ಚಿ ನೇರ ಮನೆಗೆ ಬಂದೆ. ಬೀಗ ತೆಗೆದು ಒಳಗೆ ಬಂದು ನೋಡಿದರೆ ರಮೇಶ್ ಒಂದು ಹುಡುಗಿಯ ಜೊತೆಗೆ ತುಂಬಾ ಹತ್ತಿರದಲ್ಲಿ ಅನುಚಿತ ಸ್ಥಿತಿಯಲ್ಲಿದ್ದ. ಆ ಹುಡುಗಿ, ನಿನ್ನ ಹೆಂಡತಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಕೇಳಿದಳು. ರಮೇಶ್ ನಗುತ್ತಾ, ಅವಳು ಅಂಗಡಿಯಲ್ಲೇ ಇರುತ್ತಾಳೆ, ಗೊತ್ತಾಗುವುದಿಲ್ಲ, ಇವತ್ತು ನಿನ್ನನ್ನ ಬಿಡುವುದಿಲ್ಲ ಅಂದ. ಇದನ್ನೆಲ್ಲ ನೋಡಿ ನನ್ನ ಕಾಲು ಕೆಳಗೆ ಇಳಿಯದಾಯಿತು. ಕೈಯಲ್ಲಿದ್ದ ಕವರ್ ಕೆಳಗೆ ಬಿದ್ದು ಶಬ್ದವಾಯಿತು. ರಮೇಶ್ ಓಡಿ ಬಂದು ಆ ಹುಡುಗಿಯನ್ನ ಬೇಗ ಹೋಗುವ ಅಂತ ಕಳುಹಿಸಿದ. ನಾನು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಂಡೆ. ಕಣ್ಣೀರು ಸುರಿಯುತ್ತಾ, ಇದ್ಯಾವ ನಾಟಕ ಅಂತ ಕೇಳಿದೆ. ರಮೇಶ್ ಕೈ ಜೋಡಿಸಿ, ಲಲಿತಾ, ನಂಬು, ಇದು ನನ್ನ ತಪ್ಪಲ್ಲ. ನನ್ನ ಹಳೆ ಸ್ನೇಹಿತರು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಈ ಒಂದು ಚುಕ್ಕಿ ಹಾಕಿದ್ದರು. ಆ ಹುಡುಗಿ ನನ್ನ ಬಳಿ ಬಂದು, ನೀನು ನನಗೆ ಇಷ್ಟೊಂದು ಹಣ ಕೊಡದಿದ್ದರೆ ನಿನ್ನ ಹೆಸರು ಮಾನವನ್ನೆಲ್ಲ ಹಾಳು ಮಾಡುತ್ತೇನೆ ಅಂತ ಬ್ಲಾಕ್ ಮೈಲ್ ಮಾಡುತ್ತಿದ್ದಳು. ನಾನು ಆಕೆಯ ಎಲ್ಲಾ ಮಾತುಗಳನ್ನು ರೆಕಾರ್ಡ್ ಮಾಡಿಟ್ಟಿದ್ದೇನೆ. ಇದು ಪ್ರತೀಕಾರಕ್ಕಾಗಿ ಮಾಡಿದ ನಾಟಕ. ನಾನು ನಿನ್ನನ್ನ ಬಿಟ್ಟು ಬೇರೆ ಯಾರ ಕಡೆಗೂ ನೋಡಿಲ್ಲ. ಲಲಿತಾ, ನಂಬುವೆ ಅಂತ ಫೋನ್ನಲ್ಲಿ ರೆಕಾರ್ಡಿಂಗ್ ತೋರಿಸಿದ. ಆ ರೆಕಾರ್ಡಿಂಗ್ನಲ್ಲಿ ಆ ಹುಡುಗಿ ಸ್ಪಷ್ಟವಾಗಿ, ನಿನ್ನ ಸ್ನೇಹಿತರೆ ನನ್ನನ್ನ ಕಳುಹಿಸಿದ್ದಾರೆ, ನೀನು ಅಂಗಡಿ ಮಾಡಿ ಚೆನ್ನಾಗಿ ಬೆಳೆಯುತ್ತಿದ್ದೀಯ ಅಂತ ಅವರಿಗೆ ಸಹಿಸಲಿಲ್ಲ ಅಂತ ಒಪ್ಪಿಕೊಂಡಿದ್ದಳು. ರಮೇಶ್ ಕಣ್ಣೀರಿಟ್ಟು, ನಾನು ನಿನ್ನ ಮೇಲಿನ ನಂಬಿಕೆಗೆ ಧಕ್ಕೆ ತರುವ ಕೆಲಸ ಎಂದೂ ಮಾಡುವುದಿಲ್ಲ ಎಂದ. ನಾನು ಆ ರೆಕಾರ್ಡಿಂಗ್ ನೋಡಿ ಅವನ ಮೇಲಿನ ಪ್ರೀತಿ, ನಂಬಿಕೆ ಮತ್ತೆ ಗಟ್ಟಿಯಾಯಿತು. ಆ ವಿಷಯವನ್ನು ಪೊಲೀಸರಿಗೆ ತೋರಿಸಿ ಆ ಹುಡುಗಿ ಮತ್ತು ಅವನ ಸ್ನೇಹಿತರಿಗೆ ಎಚ್ಚರಿಕೆ ಕೊಟ್ಟೆವು. ಅಂದಿನಿಂದ ಆ ಗೆಳೆಯರು ಎಂದು ನಮ್ಮ ಮುಖವನ್ನೇ ನೋಡಲಿಲ್ಲ, ಫೋನ್ ಮಾಡಲಿಲ್ಲ. ನಿಜವಾದ ಸ್ನೇಹಿತರು ಕಷ್ಟದಲ್ಲಿ ಕೈ ಹಿಡಿಯುತ್ತಾರೆ, ಪ್ರಗತಿಯಲ್ಲಿ ಜೊತೆಗೂಡುತ್ತಾರೆ, ಅಸೂಯೆ ಪಡುವುದಿಲ್ಲ.
ಗಂಡ ಹೆಂಡತಿಯ ನಡುವೆ ಎಷ್ಟೇ ಗೊಂದಲ ಬಂದರೂ ಪರಸ್ಪರ ನಂಬಿಕೆ ಪ್ರೀತಿ ಒಡನಾಟ ಇದ್ದರೆ ಯಾರೂ ನಮ್ಮನ್ನ ಕೆಡಿಸಲಾರರು. ಇದೊಂದು ಕತೆ ಅಷ್ಟೇ. ಕತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಬೈ ಬೈ.